ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಮ್ಮ ಹೋದ ವ್ಲಾಗಲ್ಲಿ ನೀವೆಲ್ಲರೂ ಅತ್ತೆ ಮಾವನ ಆ್ಯನಿವರ್ಸರಿ ಕೇಕ್ ತಂದಿದ್ದನ್ನು ನೋಡಿದ್ರಿ. ತುದಿಗೆ ಇಟ್ಕೊಳ್ಳಿ, ತುದಿಗೆ ಹಾಗೆ ಬಂತು. ಗುಡ್ ಈ ಬ್ಯೂಟಿಫುಲ್ ವ್ಯೂ ಅಲ್ಲಿ ಹಿಲ್ ಸ್ಟೇಷನ್ನಲ್ಲಿ ಸೆಲೆಬ್ರೇಟ್ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಕೇರ್ ಟೇಕರ್ ಹತ್ರ ಮ್ಯಾಚ್ ಬಾಕ್ಸ್ ಇಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಎರಡು ಕ್ಯಾಂಡಲ್ ಅವನೇ ಸಿಕ್ಸಿದ್ದಾನೆ. ಮೂವತ್ತೆರಡು ಹಚ್ಬೇಕಿತ್ತು. 38 32 ಅಂತಿದ್ದೀನಿ ನಾನು. 32 ಕರೆಕ್ಟ್ ಇದ್ದು, ಗಂಡನಿಗೆ 35 ವರ್ಷ. ಚರಿದ್ದು ಚಾಕು ಇನ್ನೂ ಜೋರಾಗಿ ಹಂಗೆ. ಹ್ಯಾಪಿ ಆನಿವರ್ಸರಿ ಟು ಯು, ಹ್ಯಾಪಿ ಆನಿವರ್ಸರಿ ಟು ಯು, ಹ್ಯಾಪಿ ಆನಿವರ್ಸರಿ ಟು ಹ್ಯಾಪಿ ಆನಿವರ್ಸರಿ ಟು ಯು. ತಗೊಳ್ಳಿ. ಈಗ ಹೇಳು ಏ ಅಂತ. ಸಿಕ್ಕಾಪಟ್ಟೆ ಕ್ರೀಮು ಪೇಚಲ್ಲಿ ಬೇಟ, ನೀವು ದಾದಿಗೆ ತಿನ್ಸಿ. ಅದಲ್ಲ, ಬಿಸಾಕಿ ಕೇಕ್ ತಿನ್ಸಿ ಅಂದ್ರೆ ಕೇಕ್ ತಿನ್ಸಿ. ನಂಗೆ ತಿನ್ಸು ಇದು. ತಿನ್ಸಿ. ದಾದಾಗ್ ತಿನ್ಸಿ. ಹ್ಯಾಪಿ ಆನಿವರ್ಸರಿ ಅಂತ ತಿನ್ಸಿ. One, two, three. 1, 2, 3. ಹೇಳ್ಬೇಕು. 2, 3. ಏನ್ ಖುಷಿನ ಅವನಿಗೆ. बेटा भर इंप्रूव दादा तू कार ಕೊಡ್ಸಿ दादा. ಏನಂತೆ? ಅವನ್ ಬರ್ತ್ಡೇ ಗಿಫ್ಟ್ ಕಾರ್ ಕೊಟ್ಟಿರ್ಲಿಲ್ವಾ? ಕೇಕ್ ಕಟ್ ಮಾಡಿದ್ವಲ್ಲ, ಕಾರ್ ಕೊಟ್ಟಿರೋದ. ಕಾರ್ ತಗೊಂಡು ಸಾರಿ ದೇ ಕೊಡು. ಥ್ಯಾಂಕ್ ಯು ಬೇಟಾ. ಹ್ಯಾಪಿ ಬೈನಿಂದ ಅಪ್ಪಿದ. ಥ್ಯಾಂಕ್ ಯು ಬೇಟಾ. ಬೀಳಿಲ್ಲ. ತಿನ್ನು ತಿನ್ನು. सोने बेटा थैंक यू बेटा फॉर योर ಹ್ಯಾಪಿ ಆನಿವರ್ಸರಿ. ಅಯ್ಯೋ, ಅಗ್ಗಿ ಬೇರೆ ಚೆನ್ನಾಗಿದೆಯಪ್ಪ. ಸೋನು ತಗೊಳ್ಳಿ. ದಾದಿಗೆ ಅಗ್ಗಿ ಮಾಡ್ತಾರೆ. ಲವ್ ಯು ದಾದಿ ಹೇಳಿ. ಥ್ಯಾಂಕ್ ಯು ಬೇಟಾ. ಪಪ್ಪಿ ಹಗಿ ಹಗಿ ಹಗಿ. ಈಗ ದಾದಾಗೆ ಪಪ್ಪಿ. ನಗುತ್ತಾ ಪಾಪ ನಗುತ್ತಾನ ಹಾಕ್ಲಿಲ್ವಂತೆ. ಪಪ್ಪಿದೆ ಮೊನ್ನೆ ಬರ್ಪಿ ಅಲ್ಲ ಅಮ್ಮ ಹೊಡ್ತಿದ್ದೆ ಪಪ್ಪಿ. ದಾದಾ ಪಪ್ಪಿ ಇಲ್ವಾ? ಬೇಟು, ದಾದಾಗೆ ಪಪ್ಪಿ ಕೊಡ್ಲಿಲ್ವಾ? ಕೊಡಿ. ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದನು. ಅಧ್ಯಾಪಕರಿಗೂ ಅವನು ಅಚ್ಚುಮೆಚ್ಚು. ಯಾವ ಅಧ್ಯಾಪಕರು ಕ್ಲಾಸಿನಲ್ಲಿ ಅವನಿಗೆ ಪ್ರಶ್ನೆಗಳನ್ನು ಹಾಕಿದ್ದಿಲ್ಲ.
ಸಂಜೆ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಕಾರ್ಡ್ಸ್ ಆಡ್ತಾ ಇದ್ವಿ. ಚರಿತಿಗೆ ಬೋರ್ ಆಗುತ್ತೆ ಅಂತ ಅವನಿಗೆ ಕೂಕು FM ಅಲ್ಲಿ ಒಂದು ಆಡಿಯೋ ಬುಕ್ ಹಾಕ್ಕೊಟ್ಟಿದ್ವಿ, ಸ್ವಾಮಿ ಮತ್ತು ಸ್ನೇಹಿತರು ಅಂತ. ಸುಮ್ಮನೆ ಮೊಬೈಲ್ ಹಾಕ್ಕೊಡೋದಕ್ಕಿಂತ ಈ ರೀತಿ ಕತೆಗಳನ್ನ ಕೇಳಿದ್ರೆ ಏನಾದರೂ ಕಲಿತಾರೆ. ಕೂಕು FM ಅಂದ ತಕ್ಷಣ ನಿಮಗೆ ಈ ಗುಡ್ ನ್ಯೂಸ್ ಹೇಳಲೇಬೇಕು, ಯಾಕಂದರೆ ಈಗ ಕೂಕು FM ವರ್ಲ್ಡ್ ವೈಡ್ ಫ್ರೀ ಇದೆ. ಹೌದು, ಯಾವತ್ತೂ ಯಾರು ಈ ಥರ ಆಫರ್ ಕೊಟ್ಟಿರಲಿಲ್ಲ. ವರ್ಲ್ಡ್ ವೈಡ್ 7 ಡೇ ಫ್ರೀ ಟ್ರಯಲ್ನ ಆಫರ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು 1000+ ಆಡಿಯೋ ಬುಕ್ಸ್ನ ಫ್ರೀಯಾಗಿ ಕೇಳ್ಬೋದು ನೆಕ್ಸ್ಟ್ 7 ಡೇಸ್ವರೆಗೂ. ಎಲ್ಲ ಪ್ರೀಮಿಯಂ ಫೀಚರ್ಸ್ನು ಆಕ್ಸೆಸ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಆಫ್ಲೈನ್ ಲಿಸ್ನಿಂಗ್, ಆ್ಯಡ್ ಫ್ರೀ ಕಾಂಟೆಂಟ್ ಮತ್ತು ಕಸ್ಟಮ್ ಪ್ಲೇ ಲಿಸ್ಟ್ಸು. ನಿಮಗೆ ಪೇಮೆಂಟ್ ಮಾಡುವಾಗ 249 ರೂಪೀಸ್ ಅಂತ ತೋರಿಸ್ಬೋದು, ಬಟ್ ನಿಮ್ಮ ಅಕೌಂಟಿಂದ 2 ರೂಪಾಯಿ ಮಾತ್ರ ಕಟ್ ಆಗುತ್ತೆ. ಅದು ಕೂಡ ನಿಮ್ಮ ಅಕೌಂಟ್ಗೆ ವಾಪಸ್ ಆಗ್ತಾರೆ ಇಮಿಡಿಯೇಟ್ಲಿ. ಹಾಗಿದ್ರೆ ತಡ ಮಾಡಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ. ಹಾಗೆಯೇ ನಿಮ್ಮ ವರ್ಕೌಟ್ ಟೈಮಲ್ಲಿ, ಹಾಗೆ ಟ್ರಾವೆಲಿಂಗ್ ಟೈಮಲ್ಲಿ, ರಿಲ್ಯಾಕ್ಸ್ ಮಾಡೋ ಟೈಮಲ್ಲಿ ಮನೇಲಿ ಆರಾಮಾಗಿ ಇದನ್ನು ಕೇಳಿಕೊಂಡು ನಿಮ್ಮ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಇದನ್ನು ಕೂಡ ಒಂದು ಭಾಗ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ 2 ದಿನ ಆಗೋಯ್ತು, ಎಷ್ಟು ಬೇಗ. ನಾವು ಇವತ್ತು ಕೂಡ ಕೆಲವೊಂದು ಪ್ಲೇಸಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಬಟ್ ಈ ಹೋಮ್ ಸ್ಟೇನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೆಳಗ್ಗೆನೆ, ಮತ್ತೆ ವಾಪಸ್ ಬರೋದು ಬೇಡ, ಆನ್ ದ ವೇ ಹಾಗೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇಷ್ಟು ಬ್ಯೂಟಿಫುಲ್ ವ್ಯೂ ಬಿಟ್ಟೋಗೋಕ್ಕೆ ಮನಸ್ಸಿರಲಿಲ್ಲ. ಸೊ ಹೋಗೋಕ್ಕೂ ಮುಂಚೆ ಒಂದಷ್ಟು ಗ್ರೂಪ್ ಫೋಟೋಸು, ಸೆಲ್ಫೀಸು ಇದನ್ನೆಲ್ಲ ತಕ್ಕೊಂಡು, ಹಾಗೆ ಅಲ್ಲಿ ಕೇರ್ ಟೇಕರ್ಗೂ ಕೂಡ ಎಲ್ಲ ಥ್ಯಾಂಕ್ಸ್ ಹೇಳಿ, ಬಾಯ್ ಹೇಳಿ ನಾವು ಇವತ್ತು ಕುಶಾಲನಗರದ ಕಡೆ ಹೊರಟಿದ್ದೀವಿ. ಸಮ್ಮರಲ್ಲಿ ಹೋದರೂ ಕೂಡ ಮಡಿಕೇರಿ ಫುಲ್ ಕೂಲ್ ಇರುತ್ತಾ ಅಂತ ಕೆಲವರು ಕೇಳ್ತಾ ಇದ್ರಿ. ನಾವು ಹೋದಾಗ ಡೇ ಟೈಮು ತುಂಬ ಏನು ಚಳಿ ಥರ ಏನಿರಲಿಲ್ಲ. 24 ಡಿಗ್ರಿ, 25 ಡಿಗ್ರಿ, 26 ಡಿಗ್ರಿ ಅಷ್ಟಿತ್ತು. ಕೂಲ್ ಅನಿಸುತ್ತೆ, ಬಟ್ ಸ್ವೆಟರ್ ಎಲ್ಲ ಹಾಕ್ಕೊಳ್ಳೋಷ್ಟು ಚಳಿ ಏನಿರೋದಿಲ್ಲ. ಬಟ್ ನೈಟ್ ತುಂಬ ಚಳಿ ಆಗುತ್ತೆ, 18-19 ಡಿಗ್ರಿವರೆಗೂ ಹೋಗುತ್ತೆ ಟೆಂಪ್ರೇಚರು. ಹಿಂದಿನ ದಿನ ನೈಟು ನಾವು ಅಲ್ಲೇ ಕಾಟೇಜ್ ಅವ್ರ ಹತ್ರ ಹೇಳಿ ರೈಸ್ ಮತ್ತು ರಸಮ್ ತೊಗೊಂಡಿದ್ವಿ. ಯಾಕಂದರೆ ಮಧ್ಯಾಹ್ನದ ಊಟ ಸ್ವಲ್ಪ ಹೆವಿ ಆಗಿತ್ತು, ಡೈಜೆಷನ್ ಕೂಡ ಆಗಿರಲಿಲ್ಲ. ಸೊ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ರೈಸ್ ರಸಮ್ನ ಹೇಳಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಇಲ್ಲೇ ಮಡಿಕೇರಿಯಲ್ಲೇ ಶಾಂತಿ ಸಾಗರ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಐಟಮ್ ತೊಗೊಂಡಿದ್ರು. ಮಾವ ಸೆಟ್ ದೋಸೆ ತೊಗೊಂಡಿದ್ರು, ಕಾರ್ತಿಕ್ ಮತ್ತು ಅಮ್ಮ ಓಪನ್ ಮಸಾಲೆ ದೋಸೆ ತೊಗೊಂಡಿದ್ರು, ನಾನು ಚರಿತು ಬನ್ಸ್ ತೊಗೊಂಡಿದ್ವಿ, ಹಾಗೆ ಅತ್ತೆ ಪೇಪರ್ ಮಸಾಲೆ ದೋಸೆ ತೊಗೊಂಡಿದ್ರು, ಅಪ್ಪ ಇಡ್ಲಿ ತೊಗೊಂಡಿದ್ರು. ಎಲ್ಲ ಟೇಸ್ಟೂ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಐಟಮ್ ಚೆನ್ನಾಗಿತ್ತು. ಇವತ್ತಿನ ಫಸ್ಟ್ ಸ್ಟಾಪು ದುಬಾರೆ ಆನೆ ಬಿಡಾರ. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಎಲಿಫೆಂಟ್ ಕ್ಯಾಂಪ್ವರೆಗೂ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗೋ ದಾರಿಯಲ್ಲೂ ಕೂಡ ಸ್ವಲ್ಪ ನದಿ ಹರಿಯೋ ಥರ ಜಾಗ ಇದೆ, ಅದ್ರ ಒಳಗಿಂದ ನಡ್ಕೊಂಡು ಹೋಗಬೇಕು. ನದಿ ಅಂದರೆ ತುಂಬ ಡೀಪ್ ಏನಿರೋದಿಲ್ಲ, ಜಸ್ಟ್ ಕಾಲ ಮೇಲೆ ಹರಿದೋಗ್ತಾ ಇರುತ್ತೆ ನೀರು. ಬಟ್ ಅದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಅಪ್ಪಾಜಿಗೆ ಸ್ವಲ್ಪ ಕಾಲು ನೋವು, ಹಾಗೆ ಸ್ವಲ್ಪ ಟ್ರಾವೆಲಿಂಗ್ ಮಾಡಿ ಸುಸ್ತಾಗಿದ್ದರಿಂದ ಅಮ್ಮಂಗೂ ಸ್ವಲ್ಪ ಕಾಲು ನೋವೆ, ಮತ್ತು ಅಪ್ಪಾಜಿ ಜೊತೆಗೂ ಇದ್ದಂಗೆ ಆಗುತ್ತೆ ಅಂತ ಅಪ್ಪ ಅಮ್ಮ ಆನೆ ಬಿಡಾರ್ದವರೆಗೂ ಬರಲಿಲ್ಲ, ಅಲ್ಲೇ ಸೈಡಲ್ಲಿ ರೆಸ್ಟ್ ತೊಗೋತಾ ಇದ್ರು. ಹಾಗೆ ಶಾಪಿಂಗ್ ಮಾಡೋಕ್ಕಂತೂ ತುಂಬಾ ಜಾಗಗಳಿದೆ ಅಲ್ಲಿ, ಸೊ ಅಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರು. ನಾವು ಹೋಗಿದ್ವಿ, ನೀರೊಳಗಿಂದ ಹೋಗೋದು ಒಂಥರ ಮಜವಾಗಿತ್ತು. ನೀರು ತಣ್ಣಗಿತ್ತು, ಯಾಕಂದರೆ ಕೂಲ್ ವೆದರ್ ಇರುತ್ತಲ್ಲ ಅದಕ್ಕೆ. ಚರಿತ್ ಕೂಡ ತುಂಬ ಎಂಜಾಯ್ ಮಾಡ್ದ. ತೆಗೆಯೋದೊಳ್ಳೆ ಜಾರತ್ತೆ. ನನಗೆ ಕೊಡು.
ನಡೆಯಂಗಿದ್ರೆ ನಡೆಸ್ಬೋದು ಅವನಿಗೆ ಚಪ್ಪಲ್ ತೆಗ್ದಿರೋದ್ರಿಂದ ನಡೆಸ್ಬಿಡು. ಇಲ್ಲಿ ದಾಟುವಾಗ ಸ್ವಲ್ಪ ಸ್ಟೀಪ್ ಕಲ್ಲುಗಳು ಹಾಗೆ ಶಾರ್ಪ್ ಎಡ್ಜ್ಗಳೆಲ್ಲ ಇರುತ್ತೆ. ವಯಸ್ಸಾಗಿರೋರಿಗೆ ಹಾಗೆಯೇ ಸಣ್ಣ ಮಕ್ಕಳಿಗೆ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಹೋದಾಗ ಪೀಕ್ ಸಮ್ಮರು ಮತ್ತು ಸಮ್ಮರ್ ಹಾಲಿಡೇಸ್ ಕೂಡ ಇತ್ತು. ಅದಕ್ಕೆ ನಿಮಗೆ ಎಷ್ಟು ಕ್ರೌಡ್ ಕಾಣಿಸ್ತಾ ಇರ್ಬೋದು, ಏನಪ್ಪ ಇಷ್ಟು ಜನ ಇದ್ದಾರೆ ಅಂತ. ಬಟ್ ಈ ಟೈಮಲ್ಲೆಲ್ಲ ಹೋದರೆ ಇಷ್ಟೊಂದು ಜನ ಇರಲ್ಲ ಅಂತ ಅಂದ್ಕೊತೀನಿ. ನೀವು ಕೂಡ ಮಡಿಕೇರಿದವ್ರಿಗೂ ಹೋಗಿಲ್ಲ ಅಂದರೆ ಡೆಫಿನೆಟ್ಲಾಗಿ ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ ಫ್ಯಾಮಿಲಿ ಜೊತೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು. ವೆದರ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಏನದು ಎಲಿಫೆಂಟ್, ಬಿಗ್ ಎಲಿಫೆಂಟ್. ಅದು ಟಸ್ಕರ್ ನೋಡಿ ನೋಡಿ, ಆಪು ತಿನ್ನಿಸ್ತಿದ್ದಾರೆ ಎಲಿಫೆಂಟಿಗೆಲ್ಲರೂ. ನಾವು ಇದಕ್ಕೂ ಮುಂಚೆ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಕೂಡ ಹೋಗಿದ್ವಿ. ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ. ಅದರದ್ದು ಕೂಡ ವ್ಲಾಗ್, ಮಿನಿ ವ್ಲಾಗ್ ಎಲ್ಲ ಇದೆ. ಅಲ್ಲಿಗಿಂತ ಇಲ್ಲಿ ಆನೆಗಳು ಸೈಜು ತುಂಬ ದೊಡ್ಡದಾಗಿದೆ ಅಂತ ಅನಿಸ್ತು. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಜಾಗಗಳೆಲ್ಲನೂ. ನೀಟಾಗಿದೆ, ಕ್ಲೀನಾಗಿದೆ, ಯಾವುದೇ ರೀತಿಯಾದ ಸ್ಮೆಲ್ ಬರಲ್ಲ, ಏನಿಲ್ಲ. ಹಾಗೆ ಹತ್ತಿರದಲ್ಲಿ ಕೂತ್ಕೊಂಡು ಕೂಡ ನೋಡ್ಬೋದು. ಆ ಮರಿ ಆನೆಗಳನ್ನ ನೋಡೋದೇ ಒಂಥರ ಖುಷಿ. ಎಷ್ಟೊತ್ತು ಬೇಕಾದರೂ ಆರಾಮಾಗಿ ಕೂತ್ಕೊಂಡು ಆನೆಗಳ ಜೊತೆ ಮಾತಾಡ್ಬೋದು, ಏನಾದರೂ ತಿನ್ನಿಸ್ಬೋದು. ನಾವು ಬರುವಾಗಿದ್ದಷ್ಟು ರಶ್ಶು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗಿತ್ತು. ಹಾಗಾಗಿ ನಾವು ಏನು ನದಿ ಅನ್ನೋದನ್ನು ದಾಟ್ಕೊಂಡು ಬಂದ್ವಿ. ಆ ನದಿಯಲ್ಲೂ ಕೂಡ, ಆ ನೀರಲ್ಲೂ ಕೂಡ ಆಟ ಆಡ್ಬೋದು. ಚರಿತ್ ಅಂತೂ ತುಂಬ ಎಂಜಾಯ್ ಮಾಡ್ದೆ ಅಲ್ಲಿ. ನೀರಿಂದ ಎದ್ದು ಬರೋಕ್ಕೆ ರೆಡಿ ಇರಲಿಲ್ಲ ಅವನು. ಇನ್ನೊಂದು ಸ್ವಲ್ಪ ತಾಟಾಡೋಣ ಅಂತ ಹೇಳ್ತಾ ಇದ್ದ. ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನೊಂದು ಜಾಗ ನೋಡೋದಿತ್ತು. ಚಪ್ಪಲ್ ಹಾಕೊಳ್ಳಿ. ನಿಮ್ಮ ಮನೆಯಲ್ಲೂ ಮಕ್ಕಳಿಗೆ ನೀರಂದರೆ, ಆನೆ ಅಂದರೆ, ಆ್ಯನಿಮಲ್ಸ್ ಅಂದರೆ ಎಲ್ಲ ಇಷ್ಟ ಅಂತ ಅಂದರೆ ಇಲ್ಲಿಗೆ ಡೆಫಿನೆಟ್ಲಿ ಒಂದು ಸಲ ಕರ್ಕೊಂಡು ಹೋಗಿ ಬನ್ನಿ. ತುಂಬ ಇಷ್ಟಪಡ್ತಾರೆ. ಈಗ ನಾವು ಇಲ್ಲಿಂದ ಕುಶಾಲನಗರದ ಕಡೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ನಾನು ಕೂಕು FM ಡೌನ್ಲೋಡ್ ಲಿಂಕು, ಇನ್ಸ್ಟಾಲೇಷನ್ ಲಿಂಕ್ನ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಹಾಗೆಯೇ ಇಂಟ್ರೆಸ್ಟ್ ಇದ್ದವರು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಫೋಟೋಸು ನಾವು ತೆಗೆದಿದ್ದು ಎಲ್ಲನೂ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಆ ಗ್ರೀನರಿ ಬ್ಯಾಕ್ಗ್ರೌಂಡು, ಆ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.